ಬಸ್ನಲ್ಲಿ ಹೋಗುತ್ತಿದ್ದೇವೆ. ಒಬ್ಬ ವಯಸ್ಸಾದ ಹೆಂಗಸರು ಬಂದಳು. ನಾವೇನು ಮಾಡಬೇಕು? ನಮ್ಮ ತಕ್ಷಣ ಕರ್ತವ್ಯ ಏನು ಅಲ್ಲಿ? ನಮ್ಮ ಧರ್ಮ ಏನು ಅಲ್ಲಿ ಆ ಕ್ಷಣದಲ್ಲಿ? ಅಂದರೆ ತಕ್ಷಣ ಎದ್ದು ಆ ವಯಸ್ಸಾದ ಹೆಂಗಸರಿಗೆ ಸೀಟ್ ಕೊಡಬೇಕು. ಬನ್ನಿ ಅಮ್ಮ ಕುತ್ಕೊಳ್ಳಿ ಅಂತ ನಮ್ಮ ಸೀಟು ಅವಳಿಗೆ ಕೊಡಬೇಕು. ಒಂದು ಕ್ಷಣ ಕೂಡ ತಡ ಮಾಡಬಾರ್ದು ಎದ್ದು ಸೀಟ್ ಕೊಡೋದ್ರಲ್ಲಿ. ಹೀಗೆ ನಾವು ಮಾಡಲಿಲ್ಲ ಅಂದರೆ ಇನ್ನೊಂದು ಜನ್ಮ ತಾಳಬೇಕಾಗತ್ತೆ ಈ ಒಂದು ಚಿಕ್ಕ ವಿಷಯವನ್ನು ನಾವು ಕಲೀಲಿಕ್ಕೆ. ಚಿಕ್ಕ ವಯಸ್ಸಿನಿಂದಲೇ ನಾವು ಈ ವಿಷಯಗಳನ್ನೆಲ್ಲ ಕಲಿಬೇಕು. ಕಲ್ತಿಲ್ಲ ಅಂದಾಗ ಇನ್ನೊಂದು ಜನ್ಮ ತಪ್ಪುವುದಿಲ್ಲ. ಪರೋಪಕಾರಂ ಇದಂ ಶರೀರಂ. ಇತರರಿಗೆ ಸಹಾಯ ಮಾಡೋದಕ್ಕೆ ನಮಗೆ ಈ ಶರೀರ ಇದೆ. ಊಟ ಮಾಡುತ್ತಿದ್ದೇವೆ, ಆಗ ಅನ್ನ ಎಲ್ಲ ಕೆಳಗೆ ಬಿದ್ದರೆ ಇನ್ನೊಂದು ಜನ್ಮ ಅನಿವಾರ್ಯ, ತಪ್ಪುವುದಿಲ್ಲ ಇನ್ನೊಂದು ಜನ್ಮ. ಬಕೆಟಲ್ಲಿ ನೀರು ತುಂಬಿ ಸುರಿತಾ ಇದೆ ಕೆಳಗಡೆ, ವೇಸ್ಟ್ ಆಗ್ತಾ ಇದೆ, ವೃಧಾ ಆಗಿ ಆ ನೀರೆಲ್ಲ ಹೋಗುತ್ತಿದೆ. ನಾವು ಹೋಗಿ ತಕ್ಷಣ ಆ ನಲ್ಲಿಯನ್ನು ನಿಲ್ಲಿಸಬೇಕು. ನಿಲ್ಲಿಸಿಲ್ಲ ಅಂದರೆ ಆ ನೀರು ಹಾಗೇನೆ ವೃಧಾ ಆಗಿ ನಾವು ಬಿಟ್ಟರೆ ಇನ್ನೊಂದು ಜನ್ಮ ತಪ್ಪುವುದಿಲ್ಲ. ಅಂದರೆ ಎಷ್ಟು ಪರ್ಫೆಕ್ಟಾಗಿ ನಾವು ಇರಬೇಕು ಕ್ಷಣ ಕ್ಷಣ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮಿಷ್ಟ. ಧನ್ಯವಾದಗಳು.